ಈ ವೈರಲ್ ವಿಡಿಯೋದಾಗ ಮನುಷ್ಯ ಆ ಹೆಣ್ಮಗಳ ಮನಿದ ಬಾತ್ರೂಮ್ ಗೀಸರ್ದಾಗ ಕ್ಯಾಮ್ರಾ ಇಟ್ಟಿದ್ದ ಅಂತ. ಅದ್ರಲಿಂತ್ರ ಶೂಟ್ ಆಗಿದ್ದ ಎಲ್ಲಾ ರೆಕಾರ್ಡ್ಸ್ ಅವ್ನ ಫೋನ್ದಾಗಿತ್ತ. ಅವ ಡೈಲಿ ಆಕಿಗೆ ಫೋನ್ ಹಚ್ಚಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತ ಹೇಳಿ ಆ ಕ್ರೌಡ್ ಎಲ್ಲರೂ ಸೇರಿ ಅವಂಗ ಹಿಡಿದು ಹೊಡೆಯತ್ತಿದ್ರು. ಆ ಹೆಣ್ಮಗಳಿಗೂ ಚಪ್ಪಲ್ ತಗೊಂಡ್ ಹೊಡೆಯೋಂಗ ಅವ್ರು ಪ್ರವೋಕು ಮಾಡಿದ್ರು. ಆಮೇಲೆ ಈ ವೈರಲ್ ವಿಡಿಯೋ ನೋಡಿದ್ಮೇಲೆ ನಾನು ನ್ಯೂಸ್ ರಿಪೋರ್ಟ್ ನೋಡಾಕ ಗೂಗಲ್ ಸರ್ಚ್ ಮಾಡ್ದಾಗ ಗೊತ್ತಾತ ಇವೆಲ್ಲ ಫೇಕ್ ಅಕ್ಯುಸೇಷನ್ ಅಂತ ಹೇಳಿ. ಪೊಲೀಸರ ಪ್ರಕಾರ ಆಕಿ ಹೆಣ್ಮಗಳ ತಾನಾಗಿ ಆಕಿನ ಪಿಕ್ಚರ್ಸ್ ಅವ್ನು ಕೊಟ್ಟಿದ್ಲ ಅಂತ. ಅಲ್ಲಿ ಯಾ ಹಿಡನ್ ಕ್ಯಾಮ್ರಾಸು ಇರ್ಲಿಲ್ಲ. ಎದಕ್ಕಂದ್ರೆ ಗೀಸರ್ ಒಳಗ ಯಾ ಕ್ಯಾಮ್ರಾ ಸಸ್ಟೇನ್ ಆಗಂಗಿಲ್ಲ ಅದರ ಟೆಂಪ್ರೇಚರ್ ಸಂಬಂಧ. ಪೊಲೀಸರ ಮುಂದೆ ವಿಚಾರಣೆ ಮಾಡ್ದಾಗ ಗೊತ್ತಾತ ಅವ್ರಿಬ್ರು ನಡು ಅಫೇರ್ ಇತ್ತಂತ. ಆಕಿ ಈ ಅಫೇರ್ ಮುಚ್ಚಿಡಾಕ ಈ ಸ್ಟೋರಿ ಕವರ್ ಅಪ್ ಮಾಡಿದ್ಲು. ಅವ್ರ ಗಂಡಗ ಆ ಮನುಷ್ಯ ಈಕಿಂಗ್ ಬ್ಲ್ಯಾಕ್ ಮೇಲ್ ಮಾಡತ್ತಾಳ, ಗೀಸರ್ದಾಗ ಕ್ಯಾಮ್ರಾ ಇಟ್ಟಾನ ಅಂತ ಹೇಳಿ ಫೇಕ್ ಅಕ್ಯುಸೇಷನ್ ಅವನ ಮೇಲೆ ಹಾಕಿದ್ಲು. ಅವಾಗ ನೋಡ್ರಿ ಕ್ರೌಡು ಆಕಿನ ಮಾತು ನಂಬಿ ಆ ಮನುಷ್ಯಗ ಹೊಡೆಯತ್ ಬಿಟ್ಟು. ಆ ಮನುಷ್ಯದು ತಪ್ಪೈತಿ, ಮದ್ವೆ ಆದ್ರೂ ಅವ ಅಫೇರ್ ಇಟ್ಕೊಂಡಿದ್ದ, ಅದ್ರ ಪರಿಣಾಮ ಇದಾತ್ ನೋಡಿ. ನಾವು ಯಾವತ್ತು ಒಂದು ಹುಡುಗಿ ಏನಾರು ನಮ್ಮ ಮುಂದೆ ಅಂದ್ಬಿಟ್ರೆ ಈಸಿಲಿ ನಂಬಿಡ್ತೇವೆ. ನಾವು ಯೋಚನೆನೂ ಮಾಡಂಗಿಲ್ಲ ಇಂಥ ಆ್ಯಂಗಲ್ಲು ಮುಂದೆ ಬರ್ಬೋದಂತ.